ಇವತ್ತು ಗನ್ಕೆ ಸೊಪ್ಪು ತಗೊಂಡಿದ್ದಾರೆ. ಸೊ ಇದರಲ್ಲಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಎಲ್ಲ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಈ ಗನ್ಕೆ ಸೊಪ್ಪು ಏನಕ್ಕೆ ಒಳ್ಳೇದಂದ್ರೆ ಕೆಮ್ಮಿಗೆ ಒಳ್ಳೇದು, ಕಫ ಇದ್ರೆ ಕಫ ಕರಗುತ್ತೆ, ಅದಕ್ಕೆಲ್ಲ ಒಳ್ಳೇದು. ಸಿಗೋದು ತುಂಬಾ ರೇರ್ ಈ ಸೊಪ್ಪು. ಸೊ ಇವತ್ತು ಮನೆ ಹತ್ರನೇ ಬಂದಿತ್ತು, ತಗೊಂಡ್ವಿ. ಹೀಗೆ ಬಿಡಿಸಿ ಹಾಕೊಳ್ತಾ ಇದ್ದೀನಿ. ಬಿಡಿಸಿಟ್ಟಿಕೊಂಡಿರೋಂಥ ಸೊಪ್ಪನ್ನ ನೀರಲ್ಲಿ ತೊಳ್ಕೊತಾ ಇದ್ದೀನಿ ಚೆನ್ನಾಗಿ. ಇದನ್ನೊಂದ್ 5 ನಿಮಿಷ ನೆನ್ಸಿಟ್ರು ಕೂಡ ಇದ್ರ ಮಣ್ಣೆಲ್ಲ ಕೆಳಗ್ ಬರುತ್ತೆ. ಹಂಗೂ ಮಾಡ್ಬೋದು. ಸ್ವಲ್ಪ ಒಂದ್ 5 ನಿಮಿಷ ನೆನ್ಸೋಣ ಇದು ನೀರಲ್ಲಿ. ಅದ್ರಲ್ಲಿ ಇದು ಮಣ್ಣೆಲ್ಲ, ಯಾವುದೇ ಸೊಪ್ಪಾಗ್ಲಿ ನಾವ್ ಈ ತರ ನೀರಲ್ಲಿ ನೆನ್ಸೋದ್ರಿಂದ ಅದ್ರ ಮಣ್ಣೆಲ್ಲ ಕೆಳಗ್ ಬರುತ್ತೆ. ಈಸಿ ಆಗುತ್ತೆ ನಮಗ್ ತೊಳೆಯೋದಕ್ಕೆ. ಒಂದ್ 5 ನಿಮಿಷ ಇದನ್ನ ನೆನ್ಸಿ ಇಡೋಣ. ಕ್ಲೀನಾಗಿ ತೊಳೆದಿಟ್ಕೊಂಡು ಇವಾಗ ಸೊಪ್ಪನ್ನ ಒಂದೆರಡು ಕೂಗ್ನ ಕೂಗಿಸ್ಕೊಂಡ್ರೆ ಸಾಕು. ಯಾಕಂತ ಅಂದ್ರೆ ಅದ್ರಲ್ಲಿ ಕಹಿ ಇರುತ್ತೆ. ಈ ಗನ್ಕೆ ಸೊಪ್ಪಲ್ಲಿ ಕಹಿ ಇರುತ್ತೆ. ಯಾರು ಕಹಿನ ಇಷ್ಟ ಪಡಲ್ಲ ತಿನ್ನೋರು, ಈಗ ಈ ತರ ಉಪ್ಪು ಹಾಕೊಂಡ್ ಬೇಯಿಸಿದ ನೀರ್ನ ಚಲ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕೊಂಡ್ರೆ ಅದ್ರ ಕಹಿ ಎಲ್ಲ ಹೋಗುತ್ತೆ. ಅದನ್ನ ತೋರಿಸ್ತೀನಿ. ಫಸ್ಟ್ ಬೇಯ್ಕೋಬಿಡ್ಲಿ, ಆಮೇಲೆ ತೋರಿಸ್ತೀನಿ ನಾನು ಯಾವ ರೀತಿ ಅಂತ. ತಣ್ಣೀರಲ್ಲಿ ಫುಲ್ ಹಿಂಡ್ಬೇಕು ಅದು, ಆ ನೀರ್ನ. ಇದು ಬೆಂದಾದ್ಮೇಲೆ ಜಸ್ಟ್ ಒಂದೆರಡು ಕೂಗ್ಲಿ ಸಾಕು. 2 ಕೂಗ್ ಕೂಗಿಸ್ಕೊಂಡು ಕೂಗ್ ಬಿಡ್ಲಿ, ಆಮೇಲೆ ತೋರಿಸ್ತೀನಿ. ಒಂಚೂರು ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಕೂಗಿಸ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ಗನ್ಕೆ ಸೊಪ್ಪನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಈ ಬೇಯೋ ಅಷ್ಟರಲ್ಲಿ ಇದಕ್ಕೆ ಒಂದ್ 5 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಯಾಕಂದ್ರೆ ಪಲ್ಯ ತರ ಆಗ್ಲಿ ಅಂತ. ಅಂಡ್ ಇದಕ್ಕೆ ಹಸಿಮೆಣಸಿನ್ಕಾಯಿ, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ತಗೊಂಡು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿ, ಲಾಸ್ಟ್ ಅಲ್ಲಿ ತೆಂಗಿನ ತುರಿನ ಉದ್ರಿಸ್ತೀನಿ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಹೇಗ್ ಮಾಡೋದಂತ ಇವಾಗ ಬೆಂದಾಗಿದೆ, ನೋಡೋಣ ಬನ್ನಿ. ಸೊ ಈ ತರ ಬೆಂದಿದೆ. ಈಗ ಇದನ್ನ ತಣ್ಣೀರ್ಗೆ ಹಾಕ್ಬಿಟ್ಟು ಫಸ್ಟ್ ಸೊಪ್ಪು ಸೋಸೋದಕ್ಕೆ ಸೋಸ್ಕೊಂಡು ತಣ್ಣೀರಲ್ಲಿ ತೊಳ್ದು ಚೆನ್ನಾಗಿ ಹಿಂಡ್ಬೇಕು. ಇದನ್ನ ಬೆಂದ ಮೇಲೆ ಈ ತರ ಆಗಿದೆ. ಈ ಸೊಪ್ಪನ್ನ ಚೆನ್ನಾಗಿ ತಣ್ಣೀರಲ್ಲಿ ತೊಳಿಬೇಕು. ತಣ್ಣೀರಲ್ಲಿ ತೊಳೆದು ಈ ತರ ಹಿಂಗೆ ಹಿಂಡಬೇಕು. ಅದ್ರ ಕಹಿ ಒಂಚೂರು ಇರಬಾರ್ದು. ಕಹಿ ಅಂಶ ತಿಂದ್ರೆ ಒಳ್ಳೇದು ಅಂತಾರೆ, ಬಟ್ ಮನೇಲಿ ಯಾರು ಇಷ್ಟಪಡಲ್ಲ ಅಂತ ಈ ತರ ಈ ಕಹಿನ ಹಿಂಗ್ ಹಿಂಡ್ದಾಗ ಆ ರಸ ಹೋಗುತ್ತೆ. ಬಿಸಿ ಇದ್ದಾಗ ಈ ತರ ತಣ್ಣೀರಲ್ಲಿ ಹಿಂಗ ಹಾಕೊಂಡು ನಾವೀಗ ಇಕ್ಕಿ ತೊಳಿಬೇಕು. ಇಸ್ಕಿ ತೊಳೆದಾಗ ಅದ್ರ ರಸ ಎಲ್ಲ ಹೋಗುತ್ತೆ. ಜಾಸ್ತಿ ಇಸ್ಕಕ್ ಹೋಗ್ಬೇಡಿ, ಯಾಕಂದ್ರೆ ಫುಲ್ ಹೋಗ್ಬಿಡುತ್ತೋ ರಸ. ಲೈಟ್ ಆಗಿ ಒಂಚೂರು ಹೋಗ್ಸಿ ಈಗ ಇದನ್ನ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಂಡು ಫಸ್ಟಿಗೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ, ಚೆನ್ನಾಗಿ ಫ್ರೈ ಆಗ್ಲಿ ಅಂತ. ಬೆಳ್ಳುಳ್ಳಿ ಸ್ಮೆಲ್ ಚೆನ್ನಾಗಿ ಎಣ್ಣೆಗೆಲ್ಲ ಬಿಟ್ಕೊಳುತ್ತೆ. ಹಾಗಾಗಿ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು, ಸ್ಮೆಲ್ ಗಮ್ ಅಂತ ಬರುತ್ತೆ. ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಹುರ್ಕೊಳ್ಳೋಣ. ಫಸ್ಟ್ ಬೇವು ಇಟ್ಕೊಂಡಿರೋಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಫುಲ್ ಎಲ್ಲ ಇದನ್ನು ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಕ್ಚುಲಿ ಸೊಪ್ಪಿಗೂ ಹಾಕ್ಕೊಂಡಿರ್ತೀರ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸ್ಮೆಲ್ಲಿಗೆ ಒಂದು ಚಿಟಿಕೆ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪನ್ನ ಈ ಥರ ಹಿಂಡಿ ಹಾಕೋತಾ ಇದ್ದೀನಿ, ಯಾಕಂದರೆ ಅದ್ರ ನೀರು ಒಂಚೂರು ಇರಬಾರ್ದು ಅಂತ. ಹಿಂಡಿ ಹಾಕ್ಕೊಂಡು ತಿರ್ಸ್ಕೊಂಡು ಇದಕ್ಕೆ ಚೂರು ಕಾಯಿ ತುರಿ ಹಾಕ್ಕೊಂಡೆ ಸೊಪ್ಪು ರೆಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತಿರುಗಿ ಒಂದು 2 ನಿಮಿಷ ಫೈನಲ್ ಆಗಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ರೆ ಗನ್ಕೆ ಸೊಪ್ಪಿನ ಪಲ್ಯ ರೆಡಿ. ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿ. ಮಸ್ಟ್ ಟ್ರೈ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮ್ಲೆಟ್, ಮೊಳಕೆ ಕಟ್ಟಿದ ಸಾರು, ಗನ್ಕೆ ಸೊಪ್ಪಿನ ಪಲ್ಯ. ಟೇಸ್ಟ್ ಮಾತ್ರ ಬೊಂಬಾಟಾಗಿ ಬಂದಿದೆ. ಟ್ರೈ ಮಾಡಿ ಒಂದ್ಸಲ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೂಪರಾಗಿ ಬಂದಿದೆ ಟೇಸ್ಟು.